ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಷಯ ಮೀನುಗಳನ್ನು ಸಾಕುವುದರ ಕುರಿತು. ಮೀನುಗಳನ್ನು ಸಾಕುವುದು ಶುಭಕರವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಲಾಗಿರುತ್ತದೆ. ಮೀನುಗಳನ್ನು ಮನೆಯಲ್ಲಿ ಸಾಕುವುದು, ಕೆಲಸದ ಸ್ಥಳದಲ್ಲಿ ಸಾಕುವುದು, ಇದು ಮನೆಯವರಿಗೂ ಹಾಗೂ ಕೆಲಸದ ಸ್ಥಳದಲ್ಲಿರುವವರಿಗೂ ತುಂಬ ಒಳ್ಳೆಯದೆಂದು ತಿಳಿದಿರುತ್ತದೆ. ಜೊತೆಗೆ ನಮಗೆ ಆದಂತಹ ಕೆಲವು ನಕಾರಾತ್ಮಕ ಶಕ್ತಿಗಳಿಂದ ಆಗುತ್ತಿರುವ ತೊಂದರೆಗಳು ಅಂದರೆ ಹಠ ಮಂತ್ರ ಸಮಸ್ಯೆ ಹಾಗೂ ಕೆಲಸದ ಒತ್ತಡ, ಮೇಲಾಧಿಕಾರಿಗಳ ಕಿರಿಕಿರಿ, ಈ ಎಲ್ಲ ಸಮಸ್ಯೆಗಳ ಜೊತೆಗೂ ನಮ್ಮ ಮೇಲೆ ಬರುತ್ತಿರುವಂತಹ ಕೆಲವು ಗ್ರಹಗಳ ನೀಚ ದೃಷ್ಟಿ ಕೂಡ ಒಂದಾಗಿರುತ್ತದೆ. ಈ ಗ್ರಹಗಳ ನೀಚ ದೃಷ್ಟಿಗೂ ಸಹ ಕೆಲವು ಮೀನುಗಳಿವೆ. ಅವುಗಳನ್ನು ಮನೆಯಲ್ಲಿ ಸಾಕುವುದರಿಂದ ನಾವು ಗ್ರಹಗಳಿಂದ ಶುಭ ಫಲಗಳನ್ನು ಅನುಭವಿಸಬಹುದು ಹಾಗೂ ಮನೆಯ ವಾಸ್ತುದೋಷವನ್ನು ಸಹ ಸುಧಾರಿಸಬಹುದೆಂದು ನಂಬಲಾಗಿದೆ. ಮತ್ತು ಮೀನುಗಳನ್ನು ಸಾಕುವುದರಿಂದ ನಮ್ಮ ಫಿಶ್ ಟ್ಯಾಂಕನ್ನು ದೇವಮೂಲೆ ಅಂದರೆ ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ಇಡುವುದು ಶುಭಪ್ರಾಯವೆಂದು ನಂಬಲಾಗಿದೆ. ಹಾಗೂ ಫಿಶ್ ಟ್ಯಾಂಕ್ನಲ್ಲಿ ಒಟ್ಟು 9 ಮೀನುಗಳನ್ನು ಸಾಕುವುದು ಉತ್ತಮ. 9ರಲ್ಲಿ 8 ಮೀನುಗಳು ಒಂದೇ ಬಣ್ಣದ್ದಾಗಿದ್ದು, ಒಂದು ಮೀನು ಮಾತ್ರ ಕಪ್ಪು ಬಣ್ಣದ್ದಾಗಿರುತ್ತದೆ. ಈ ಕಪ್ಪು ಬಣ್ಣದ ಮೀನು ನಮ್ಮ ಮೇಲಿನ ಅಶುಭ ದೃಷ್ಟಿಯನ್ನು ನಿವಾರಿಸಿ ಶುಭ ಫಲಗಳನ್ನು ಕೊಡುತ್ತದೆ ಎಂದು ನಂಬಲಾಗಿದೆ. ಹಾಗೂ ಕಪ್ಪು ಬಣ್ಣದ ಮೀನನ್ನು ಶನಿಯ ಸಂಕೇತವೆಂದು ಕೂಡ ನಂಬಲಾಗಿದೆ. ಶನಿ ಗ್ರಹದ ದೋಷಗಳನ್ನು ಪರಿಹರಿಸುತ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೊನೆಯಲ್ಲಿ ಕೊಟ್ಟಿರುವ ನನ್ನ ಫೋನ್ ನಂಬರಿಗೆ ಕರೆ ಮಾಡಿ ಯಾವುದೇ ರೀತಿಯ ಜ್ಯೋತಿಷ ಸಲಹೆಯನ್ನು ಉಚಿತವಾಗಿ ಪಡೆದುಕೊಳ್ಳಿ. ಧನ್ಯವಾದಗಳು.